ನಾನು ಬೆಳಗ್ಗೆ ಯಾವ ತಿಂಡಿ ಮಾಡಬೇಕು ಅಂದ್ಕೊಳ್ಳೋದೇ ಬೇರೆ, ಬಟ್ ಬೆಳಗ್ಗೆ ಎದ್ದೇಳೋ ಟೈಮಿಂಗ್ಸೇ ಬೇರೆ, ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ನೈಟ್ ಅಂದ್ಕೊಂಡೆ ಬೆಳಗ್ಗೆ ಎದ್ದು ರವೆ ಇಡ್ಲಿ ಮಾಡ್ಕೊಬೇಡೋಣ, ಯಾವುದಾದ್ರೂ ಚಟ್ನಿ ರುಬ್ಕೊಳ್ಳೋಣ ಅಂತ. ಬಟ್ ಬೆಳಗ್ಗೆ ಎದ್ದಿದ್ದ ಟೈಮ್ ನೋಡಿದ್ರೆ ಖಂಡಿತವಾಗ್ಲೂ ರವೆ ಇಡ್ಲಿ ಮಾಡೋಷ್ಟು ಟೈಮ್ ಇರಲಿಲ್ಲ. ರವೆ ಇಡ್ಲಿ ಮಾಡೋದಕ್ಕೆ ರವೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು, ಮೊಸರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು, ಅಷ್ಟಕ್ಕೆಲ್ಲ ಖಂಡಿತವಾಗ್ಲೂ ಟೈಮ್ ಇರಲಿಲ್ಲ. ಹಾಗಾಗಿ ಉಪ್ಪಿಟ್ಟೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೂನಿಗೆ ಸಣ್ಣ ರವೆ ಉಪ್ಪಿಟ್ಟು ಅಂದರೆ ಇಷ್ಟ, ನನಗೆ ಬನ್ಸಿ ರವೆ ಉಪ್ಪಿಟ್ಟು ಅಂದರೆ ಇಷ್ಟ. ಸೊ ಅದು ಮಾಡಿದ್ರೆ ಇವ್ರಿಗೆ ಇಷ್ಟ ಆಗಲ್ಲ, ಇದು ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಇಬ್ರಿಗೂ ಜಗಳ ಬೇಡ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಣ್ಣ ರವೆ, ಒಂದು ಸ್ವಲ್ಪ ಬನ್ಸಿ ರವೆ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ಕೊತೀನಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಇನ್ನು ಇವತ್ತು ಸ್ವಲ್ಪ ಮೆಣಸಿನ್ಕಾಯಿನ ಹಾಕಿಲ್ಲ ಉಪ್ಪಿಟ್ಟಿಗೆ, ಯಾಕೆಂದರೆ ಚರಿಗೆ ನಂತರನೇ ಸ್ವಲ್ಪ ಉಪ್ಪಿಟ್ಟು ಅಂದರೆ ಜಾಸ್ತಿ ಲವ್. ಉಪ್ಪಿಟ್ಟಾದರೂ ತುಂಬಾ ಚೆನ್ನಾಗಿ ತಿಂತಾರೆ, ಏನು ಹಿಂಸೆ ಮಾಡಿಸ್ಕೊಳ್ಳಲ್ಲ. ಹಾಗಾಗಿ ಲಾಸ್ಟ್ ಟೈಮ್ ಸ್ವಲ್ಪ ಖಾರ ಆಗಿತ್ತು, ಅದಕ್ಕೆ ಮೆಣಸಿನ್ಕಾಯಿ ಹಾಕೋದೇ ಬೇಡ ಅಂತ ಅವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದೀನಿ ತಿಂಡಿಲಿ ಇವತ್ತು. ಸೊ ಉಪ್ಪಿಟ್ಟು ಮಾಡೋದಕ್ಕೆ ಮೇಯ್ನಾಗಂದರೆ ರವೆನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಕಾಂಕ್ರೀಟ್ ಅಂತಾರಲ್ಲ ಆ ರೀತಿ ಬಾಯಿಗೆ ಅಂಟ್ಕೊಳ್ಳುತ್ತೆ. ಸೊ ರವೆನ ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಇನ್ನು ಅದೇ ಟೈಮಲ್ಲಿ ಅಡುಗೆನೂ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಮೊಳಕೆ ಕಾಳಿತ್ತು, ಅದನ್ನೇ ಉಪ್ಪು ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸಪ್ರೇಟ್ ಖಾರ ರುಬ್ಬೋದಕ್ಕೆ ಹೋಗಿಲ್ಲ. ಒಂದು ಜಾರ್ಗೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಟೊಮೊಟೊ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡೆ. ಇನ್ನು ಮಾಮೂಲಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿಬಿಟ್ಟು ಮೊಳಕೆ ಕಾಳು ಹಾಕಿ ರುಬ್ಕೊಂಡಿರೋಂಥ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ, ಇನ್ನು ಸಂಜೆ ತನಕ ಅಡುಗೆ ಮಾಡೋವಂಥ ಟೆನ್ಷನ್ ಇರೋದಿಲ್ಲ. ಒಂದೊಂದು ದಿನ ಈ ರೀತಿ ಬೇಗ ಕೆಲಸಗಳು ಮುಗ್ದೋಗ್ಬಿಡುತ್ತೆ ನಂದು.